ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡೋದು 1 ಎಕರೆ 3 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ತಾರ್ ರೋಡ್ ಅಟ್ಯಾಚ್ಮೆಂಟ್, ಬಸ್ ರೂಟ್. ಅದು ಅಲ್ಲದೆ ನಿಮಗಿದು ಬಸ್ಗಳು ತಿರುಗಾಡ್ತಾ ಇರ್ತವೆ. ಜಾಗ ಮಾತ್ರ ನಿಮಗೆ ಫ್ಲ್ಯಾಟಾಗಿ ಹಂಗೆ ಇದ್ದಂಗಿದೆ ಸ್ನೇಹಿತರೆ. ಇದು 1 ಎಕರೆ 3 ಗುಂಟೆ. ನೀವು ಇದರಲ್ಲಿ ಕನ್ಫ್ಯೂಸ್ ಆಗಬೇಕಾದ ಪ್ರಮೇಯ ಇಲ್ಲ ಸ್ನೇಹಿತರೆ. ಇದ್ರ ಪಕ್ಕದಲ್ಲೂ ಕೂಡ ನಿಮಗೆ 1 ಎಕರೆ 5 ಗುಂಟೆ ಕೂಡ ಇದೆ. ನಿಮಗೆ ಈ ಸರೌಂಡಿಂಗು 1 ಎಕರೆ 3 ಗುಂಟೆ ಹೋಗ್ಬಾರ್ದು, 1 ಎಕರೆ 5 ಗುಂಟೆ ಹೋಗ್ಬಾರ್ದು, ಒಟ್ಟು ಇಬ್ಬರದ್ದು ಇದೆ. ನಾವೀಗ 1 ಎಕರೆ 3 ಗುಂಟೆ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವರು 1 ಗುಂಟೆಗೆ 1,10,000 ಹೇಳ್ತಾ ಇದ್ದಾರೆ. ಇವರು 1 ಗುಂಟೆಗೆ 1,10,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಅಕ್ಕಪಕ್ಕೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ. ಲ್ಯಾಂಡ್ ಫ್ಲ್ಯಾಟ್ ಆಗಿದೆ, ಒಳ್ಳೆ ನೀರಾವರಿ ಇರುವಂಥ ಏರಿಯಾ. ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಇದನ್ನು ನಾವು ಹೇಳಬೇಕಾದ ಪ್ರಮೇಯ ಇಲ್ಲ. ಯಾಕೆಂದರೆ ಕಣ್ಣಿಗಿಂತ ಇನ್ನೊಂದು ಸಾಕ್ಷಿ ಬೇಡ ಅಂತ. ಯಾಕೆ ನಾವು ಸುತ್ತ ನೋಡೋವಂಥದ್ದು ಪ್ರಕೃತಿ ಲೆವೆಲ್ಲಿ ಯಾರು ಕೂಡ ಅದನ್ನು ಬೇರೆ ಮಾಡೋಕ್ಕಾಗಲ್ಲ. ಪಕ್ಕ ನೋಡಿ ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಲ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಒಂದು ಹಳ್ಳ ಕೊಳ್ಳ ಅನ್ನೋದಿಲ್ಲ, ಏನಿಲ್ಲ. ನಾವು 5 ನೇಗಿಲು ಓಡಿಸಿ ಆರಾಮಾಗಿ 1 ಗುಂಟನೇ ವ್ಯವಸಾಯಕ್ಕೆ ರೆಡಿ ಇರುವಂತಹ ಒಂದು ಜಾಗ. ಎಲ್ಲ ಕಡೆ ಸಾಮಾನ್ಯವಾಗಿ ಹಳ್ಳ ಕೊಳ್ಳ ತಾರ ಮರಗಳಿರ್ತವೆ. ತುಂಬ ಬಸ್ ಓಡಾಡೋ ದಾರಿ ಅಂತಂದರೆ ಕಾಮನಾಗಿ 1.5-2 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ನಮಗಿಲ್ಲಿ 1,10,000 1 ಗುಂಟೆಗೆ ಹೇಳ್ತಾ ಇದ್ದಾರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇದು 50 ಕಿಲೋಮೀಟ್ರ್ ಆಗುತ್ತೆ. ನಾವು ಇಲ್ಲಿ ಒಳ್ಳೆ ಬೆಳೆ ಬೇಕಾದ್ರೂ ಬೆಳಿಬೋದು, ಇಲ್ಲ ಅಕ್ಕಪಕ್ಕದಲ್ಲಿ ಮಾಡಿರೋ ರೀತಿ ನಾವು ಒಳ್ಳೆ ತೋಟ ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ನಮಗೆ 1 ಎಕರೆ 3 ಗುಂಟೆ ಸಾಲಲ್ಲ ಅನ್ನೋರು ಪಕ್ಕದ್ದು ಬೇಕಾದ್ರೆ ಸೇರಿಸಿ ತಗೋಬೋದು. ಆಗ ನಿಮಗೆ 2 ಎಕರೆ 8 ಗುಂಟೆ ಆಗುತ್ತೆ ಪಕ್ಕದ್ದು ಸೇರಿಸಿ ತಗೊಂಡಾಗ. ಸದ್ಯಕ್ಕೀಗ ನಾವಿಲ್ಲಿ 1 ಎಕರೆ 3 ಗುಂಟೆ ನೋಡಿ ಪಕ್ಕದಲ್ಲಿ ತೆಂಗಿನ ತೋಟ ಮಾಡಿದ್ದಾರೆ. ಆ ಕಡೆ ಬಾಳೆ ತೋಟ ಇದೆ. ಅವ್ರು ಯಾರು ಏನೇ ಮಾಡಿರಲಿ, ನಾವು ನಮ್ಮ ಜಾಗದಲ್ಲಿ ಒಳ್ಳೆ ತೆಂಗು, ಅಡಿಕೆ, ಮಾವು, ಸಪೋಟ, ದಾಳಿಂಬೆ, ಪಪಾಯ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕಿ ಮಿಶ್ರ ಬೆಳೆಗಳನ್ನ ಬೆಳೆದು ಒಳ್ಳೆ ತೋಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವಿಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರು ತುಂಬ ಇನ್ನೂ ಅನುಕೂಲವಾಗಿರುತ್ತೆ. ಇದು ಬಂದು ನಿಮಗೆ ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಇಲ್ಲಿ ಲ್ಯಾಂಡಿಂದ ವಿಲೇಜ್ ನಿಮಗೆ 100-150 ಮೀಟ್ರ್, ಮಿನಿಮಮ್ ಅಂದರೆ 200 ಮೀಟ್ರ್ ಕಟ್ಕೊಳ್ಳಿ. ಮಿನಿಮಮ್ ಅಂದರೂ 200 ಮೀಟ್ರ್ ಕಟ್ಕೊಳ್ಳಿ. ನಮಗೆ ಇಲ್ಲಿ ಲೇಬರ್ಗಳ ಪ್ರಾಬ್ಲಮ್ಮು ಇಲ್ಲ ಅಂತ ಆಯ್ತು ಅಲ್ಲಿಗೆ. ಆಮೇಲೆ ಇದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಇದು ಕೂಡ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಜಾಗ ಮಾತ್ರ A1 ನೋಡಿ, ನೋಡ್ತಾ ಇದ್ದೀರಾ. ನಾವು ಹೇಳೋ ಮಾತಲ್ಲ, ನಿಜವಲ್ವೇ ಅಷ್ಟು ಅಚ್ಚುಕಟ್ಟಾಗಿದೆ. ಈ ಥರ ಜಾಗಗಳು ಸಾಮಾನ್ಯವಾಗಿ ಈ ಥರ ಇದ್ರೆ ಸಿಗೋದು ತುಂಬ ಕಷ್ಟನೇ. ಯಾಕೆಂದರೆ ಬಸ್ ರೂಟ್ ಇದೆ, ನಾವು ಯಾವುದಕ್ಕೂ ಯೋಚನೆ ಮಾಡುವಾಗಿಲ್ಲ. ಇವತ್ತು ನಾವು ಇಲ್ಲಿ ಒಂದು ಬೋರು, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮ ನಾವಿಲ್ಲಿ ವಾಸ ಮಾಡ್ಬೋದು. ನಾವು ಇದ್ರ ಪಕ್ಕದಲ್ಲೂ ಕೂಡ ನಿಮಗೆ ಒಂದು 7 ಎಕರೆ ಲ್ಯಾಂಡ್ ಇದೆ. ಅವರು 1 ಗುಂಟೆಗೆ 1.5 ಲಕ್ಷ ಹೇಳ್ತಾರೆ ಸ್ನೇಹಿತರೆ. ಇದು ಪಕ್ಕದಲ್ಲೇ ಸ್ವಲ್ಪ ಮುಂದೆ ಅಷ್ಟೇ. ನಮಗೆ ಇದು ಜಾಗ ತುಂಬ ಚೆನ್ನಾಗಿದೆ. ಒಳ್ಳೆ ಜಾಗ, ಒಳ್ಳೆ ಏರಿಯಾ, ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಆಗಿರೋದ್ರಿಂದ ತುಂಬ ಅನುಕೂಲ. ನಾವು ನಮ್ಮ ಆರೋಗ್ಯ ದೃಷ್ಟಿ ಎಲ್ಲ ಕಡೆಗೆ ಹೋದರೂ ಎಲ್ಲೇ ಬಂದರೂ ಹೇಳೋದಿಷ್ಟೇ, ನಮ್ಮ ಆರೋಗ್ಯ ಫಸ್ಟು ಸ್ನೇಹಿತರೆ. ಯಾಕೆ ಅಂತಂದರೆ ಮನುಷ್ಯನ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಬೆಳಿಬೋದು. ಪ್ರತಿಯೊಂದು ಅಷ್ಟೇ. ಇಷ್ಟೆಲ್ಲ ಬೇಕು ಅಂತಾರೆ ನಮಗೆ
ಒಳ್ಳೆಯ ಆಹಾರ ಬೇಕು. ಒಳ್ಳೆಯ ಆಹಾರ ಬೇಕಂದರೆ ಒಳ್ಳೆಯ ಜಾಗಗಳಿರಬೇಕು. ಅಲ್ಲಿ ನಾವು ವ್ಯವಸಾಯ ಮಾಡಬೇಕು, ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ಇಲ್ಲ ಮಿಶ್ರ ಬೆಳೆಗಳನ್ನ ಹಾಕಿ ಒಳ್ಳೆ ತೋಟ ಮಾಡಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಒಬ್ಬರು ಒಂದು ಬೆಳೆ ಅಥವಾ ಮಿಶ್ರ ತೋಟ, ಒಂದು ಸಾವಯವ ಕೃಷಿ ಶುರು ಮಾಡ್ತು ಅಂದರೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ಕಲಿಯುವಂತಹ ವ್ಯವಸ್ಥಿತಿ ಇದೆ ಸ್ನೇಹಿತರೆ. ಯಾವುದಾದ್ರು ಆಗಲಿ ಪ್ರತಿಯೊಂದು ವ್ಯವಹಾರದಲ್ಲೂ ಕೂಡ ಇದು ಸರ್ವೇ ಸಾಮಾನ್ಯ ಆಗೋಗಿದೆ. ನಮಗೆ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಅದರಿಂದ ನಾವು ಮಿಶ್ರ ಬೆಳೆಗಳನ್ನ ಬೆಳೆದು ಅನೇಕ ಜನರಿಗೆ ಮಾದರಿಯಾಗೋಣ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಒಳ್ಳೆ ಜಾಗ, ಒಳ್ಳೆ ಏರಿಯಾ. ನಮಗೆ ಇಲ್ಲಿ ಲೇಬರ್ಗಳು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇಲ್ಲಿ ಜಾಸ್ತಿ ಜನರಲ್ ಕ್ಯಾಟಗರಿ ಜಾಸ್ತಿ ಇದ್ದಾರೆ ಸ್ನೇಹಿತರೆ. ತಾವು ಬೇಗ ಬನ್ನಿ. ನೀವು ಲೈಕ್ ಮತ್ತು ಶೇರ್ ಮಾಡೋದ್ರಿಂದ ಅನೇಕ ಜನರಿಗೆ ಉಪಯೋಗ ಆಗುತ್ತೆ. ನಮಗೂ ಕೂಡ ನಿಮ್ಮಿಂದ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.